ಆದ್ರೆ ನಾವು ಕಲ್ತೀವತ್ತಪ್ಪ ಅಂತಂದ್ರೆ ಪುಣ್ಯ ಯಾರ್ದಪ್ಪ ಅಂತಂದ್ರೆ ಎಚ್.ಎಂ. ಪೂಜಾರಿ ಸರ್ದು ಮತ್ತು ಎಸ್.ಟಿ. ಕುಲಕರ್ಣಿ ಸರ್. ನಾವು ಗೆಳೆಯರೆಲ್ಲ ಸೇರಿದ್ರೆ ಭಾಳ ಜಾಲಿಯಾಗಿರ್ತೀವಿ. ಅಶೋಕ ನಾವು ಇದ್ದೀವಿ ಅಂದ್ರೆ ನಗು, ನಮಗೆ ಬೇರೆ ನಮಗೆ ನಗುವುದು ಬಿಟ್ಟರೆ ಏನೂ ಗೊತ್ತಿಲ್ಲ. ಕಾಲೇಜ್ ತಪ್ಪಿಸ್ತಿದ್ದಿಲ್ಲ, ಒಟ್ಟ ಕಾಲೇಜ್ಗೆ ರೆಗ್ಯುಲರ್ ಡೈಲಿ ಓದ್ತಿದ್ದೆವು, ಕ್ಲಾಸಿಗೆ ಓದ್ತಿದ್ದಿಲ್ಲ. 11 ಬ್ರದರ್ಸ್ ಅಂತ ಒಂದು ಟೀಮ್ ಇತ್ತು. ಅಪ್ಪು ಕುಂಬಾರ, ನಾನು, ಬಸವರಾಜ್ ವಾರದ, ಅಶೋಕ್ ಕುಲಕರ್ಣಿ, ಸಂಗು ಬಿರಾದಾರ, ರವಿ ಮಂಗಳೂರ. ನಾವು ಇವತ್ತು ಏನೇ ಆಗ್ಬೇಕು, ನಮ್ಮ ಫ್ಯಾಮಿಲಿ ಇವತ್ತು ಏನೇ ಆಗ್ಯದಂದ್ರು ಅದು ಸಿನಿಮಾ ಥಿಯೇಟರ್ ಪುಣ್ಯ, ಆನಂದ್ ಚಿತ್ರಮಂದಿರ ಪುಣ್ಯ, ಅದೇ ನಮ್ಮ ಮನೆತನದ ಲಕ್ಷ್ಮಿ. ಮನೆ ಕಟ್ಟುವ ಆಲೋಚನೆ ಇದೆಯೇ? ಹಾಗಿದ್ದರೆ ಸಂಪರ್ಕಿಸಿ ಸಿವಿನೆಸ್ಟ್ ಕನ್ಸ್ಟ್ರಕ್ಷನ್ ಸಿಂದಗಿ. ನಮ್ಮಲ್ಲಿ ಲಭ್ಯವಿರುವ ಸೇವೆಗಳು: ಸ್ಥಳೀಯ ಪ್ರಾಧಿಕಾರದಿಂದ ಕಟ್ಟಡ ನಿರ್ಮಾಣಕ್ಕೆ ಅನುಮತಿ, ಬಿಲ್ಡಿಂಗ್ ಪ್ಲಾನ್ ಮತ್ತು ಬಿಲ್ಡಿಂಗ್ ಕಾಂಟ್ರಾಕ್ಟ್, 3D ಇಂಟೀರಿಯರ್ ಮತ್ತು 3D ಎಕ್ಸ್ಟೀರಿಯರ್, ಸೈಟ್ ಸೂಪರ್ವಿಷನ್ ಇತ್ಯಾದಿ ಸೇವೆಗಳು ಲಭ್ಯವಿದ್ದು, ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಿವಿನೆಸ್ಟ್ ಕನ್ಸ್ಟ್ರಕ್ಷನ್, ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಹತ್ತಿರ, ಸಿಂದಗಿ. ಮೊಬೈಲ್ ಸಂಖ್ಯೆ 8296321942. ಮುಂದೆ ನಮ್ದು 4-5-6-7 ಬಸ್ ಸ್ಟ್ಯಾಂಡ್ ಇರ್ತಿರುವ ಕನ್ನಡ ಶಾಲೆಯಲ್ಲಿ ನಮ್ಮ ಪ್ರಾಥಮಿಕ ಶಿಕ್ಷಣ. ಅಲ್ಲಿ ನಮ್ಮ ಗುರುಗಳಾದ ಇವತ್ತು ಇಳಿಗೇರ್ ಸರ್ ಇರ್ಬೋದು, ನಾನು ನೆನಪಿರುವ ಹಾಗೆ, ಮತ್ತು ಪೂಜಾರಿ ಸರ್ ಇರ್ಬೋದು, ಎಚ್.ಎಂ. ಪೂಜಾರಿ ಅವರು ಇರ್ಬೋದು, ಮತ್ತು ಇನ್ನೊಬ್ಬರು ಗುಳಿಗೆ ಸರ್ ಅಂತಿದ್ರು. ಇವೆಲ್ಲ 4-5-6 ಜನ ಇವತ್ತು ಗುರುಗಳ ಒಂದು ಮಾರ್ಗದರ್ಶನ, ಅವರ ಪ್ರೇರಣೆ ಮೇರೆಗೆ ನನ್ನ ಶಿಕ್ಷಣ 7th ಅಲ್ಲಿ ಮುಗೀತು. 7th ಮುಗಿದ ಮೇಲೆ 8ನೇ ಕ್ಲಾಸಿಗೆ ಎಸ್.ಜಿ. ಹೈಸ್ಕೂಲ್ಗೆ ನಮ್ಮ ತಂದೆಯವರು ಅಡ್ಮಿಷನ್ ಮಾಡಿಸೋರು. 8ನೇಯಿಂದ SSLC ಇವತ್ತು ನಮ್ಮ ಭಾಳ ಜನ ನನ್ನ ಸ್ನೇಹಿತರು ನನಗೆ ಅಷ್ಟೇ ಪ್ರೀತಿಸ್ತಿದ್ರು, ನನ್ನ ಬಗ್ಗೆ ಭಾಳ ಅಭಿಮಾನ ಇತ್ತು. ನಾವೆಲ್ಲರೂ ಎಲ್ಲೇ ಹೋಗಲಿ, ಟ್ಯೂಷನ್ಗೆ ಹೋಗಲಿ, ಶಾಲಿಗೆ ಹೋಗಲಿ, ಸ್ಪೋರ್ಟ್ಸ್ ಆಡಲಿ, ಎಲ್ಲರೂ ಒಕ್ಕಟ್ಟಾಗಿರ್ತಿದ್ದೆವು. ಇಲ್ಲಿ ನಮ್ಮ ಶಿವಕುಮಾರ್ ಪಾಟೀಲ್ ಅಂತ ಹೇಳಿ ನಮ್ಮ ಒಬ್ಬ ಆತ್ಮೀಯ ಗೆಳೆಯ ಇದ್ದ. ಅವ್ರ ಗೆಳೆಯರ ಮನೆಗೆ ನಾವು SSLC ಅಭ್ಯಾಸ ಮಾಡ್ತಿದ್ದೆವು, ನಾವು ಮನೆಗೆ ಓದ್ತಿದ್ದಿಲ್ಲ. ಅದರ ಜೊತೆಗೆ ನಮ್ಮ ಟ್ಯೂಷನ್ ಸರ್ ಆದ ಸನ್ಮಾನ್ಯ ಎಸ್.ಟಿ. ಕುಲಕರ್ಣಿ ಸರ್, ಅವರು ನಮಗೆ ಭಾಳ ಪ್ರೇರಣೆ, ಅವರ ಮಾರ್ಗದರ್ಶನ, ಅವರ ಒಂದು ಆಶೀರ್ವಾದ. ಇವತ್ತು ನಾವು ಏನೇ ಇವತ್ತು ನಾವು ಇಷ್ಟು ಕಲ್ತೀವತ್ತಂದ್ರೆ ನಾವು BA ಕಲ್ತಿರ್ಬೋದು, ಆದ್ರೆ ನಾವು ಕಲ್ತೀವತ್ತಪ್ಪ ಅಂತಂದ್ರೆ ಪುಣ್ಯ ಯಾರ್ದಪ್ಪ ಅಂತಂದ್ರೆ ಎಚ್.ಎಂ. ಪೂಜಾರಿ ಸರ್ದು ಮತ್ತು ಎಸ್.ಟಿ. ಕುಲಕರ್ಣಿ ಸರ್ ಮಾರ್ಗದರ್ಶನದ ಅಡಿಯಲ್ಲಿ ನಮ್ಮ ಭಾಳ ಜನ ಸ್ನೇಹಿತರು ಭಾಳ ಪ್ರೀತಿ ವಿಶ್ವಾಸದಿಂದ ಇವತ್ತು ಎಲ್ಲ ರೀತಿಯಿಂದ ಎಲ್ಲರಿಗೂ ಜೊತೆ ಒಂದು ಹೊಂದಾಣಿಕೆ ಇಟ್ಕೊಂಡು ನಾವು ಮುಂದುವರ್ಕೋತ ಬಂದೆವು. ಈಗ ನೀವು ಶಿಕ್ಷಣ ಬಗ್ಗೆ ಮಾತಾಡ್ತಿದ್ರೆ ಅವಾಗಲೇ, ಇಲ್ಲೇ ನಮ್ದು ಎಲ್ಲ ಲೋಕಲ್ ಸಿಂದಿಗೆಲ್ಲೇ ಮುಗಿದಿದ್ದು, ಉಳಿದಿದ್ದೆಲ್ಲ ಶಿಕ್ಷಣ ಎಸ್.ಜಿ. ಹೈಸ್ಕೂಲ್ನೇ ಮುಗಿದಿದ್ದು. ಎಸ್.ಜಿ. ಹೈಸ್ಕೂಲ ಮತ್ತು ಆರ್.ಡಿ. ಜೂನಿಯರ್ ಕಾಲೇಜ್, ಆಮೇಲೆ G.P. ಪವರ್ ಡಿಗ್ರಿ ಕಾಲೇಜ್. ಈಗ ನಿಮ್ಮ ಸ್ನೇಹಿತರು ಕೂಡ ನಿಮ್ಮ ಬಗ್ಗೆ ಒಂದಿಷ್ಟು ಜನ ಮಾತಾಡಾರ. ನಾನು ರವಿ ಗೋಲ ಅಂತ ಹೇಳಿ, ಅಶೋಕ್ ಮನಗೂಳಿ ಆ್ಯಸ್ ಎ ML ಅಂತ ಕೇಳಿದ್ರಿ. ಅವ ನಮಗೆ ಬಾಲ್ಯ ಸ್ನೇಹಿತರಿಗೆ ಅಂದ್ರೆ ನಾವೇನು ಚಡ್ಡಿ ದೋಸ್ತರು ಅಂತೀವಿ, ಆ ಚಡ್ಡಿ ದೋಸ್ತರಿಗೆ ಅವ ಶಾಸಕರೇ ಅಲ್ಲ, ಅವನು ಈಗಲಾದರೂ ಕೂಡ ನಮಗೆ ಭಾಳ ಆತ್ಮೀಯ ಗೆಳೆಯ. ಎಲ್ಲೇ ಸಿಕ್ಕರೂ ಕೂಡ ನಮಗೊಂಚೂರು ಮುಜುಗರ ಅನ್ನಿಸ್ತೈತಿ, ಅವನು ಶಾಸಕ ಆಗಿದ ಸುತ್ತಮುತ್ತಲಿನವರು ಅವರ ಮಾಡುತ್ತಿರತಕ್ಕಂಥ ರೀತಿ ನೀತಿ ನೋಡಿದ್ರೆ, ಅಥವಾ ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದವರು ಅವ್ರ ಜೊತೆ ಎಷ್ಟು ಡಿಸ್ಟೆನ್ಸ್ ಕಾಯ್ಕೊಂಡು ಮೇಂಟೈನ್ ಮಾಡ್ತಿರ್ತಾರೆ, ಅದೆಲ್ಲ ನೋಡ್ತಾ ಇದ್ರೆ ಇದೇನೋ ಇದೆಯಪ್ಪ, ನಾನು ಅವನ ಹತ್ರ ಹೋಗಲೇಬೇಡ ಅಂತ ನಮಗೆ ಅನಿಸ್ತಿರ್ತೈತಿ ಖರೆ. ಆದರೆ ಯಾವುದೇ ಮಿತ್ರನಾಗಿ, ಸ್ನೇಹಿತನಾಗಿ, ಚಡ್ಡಿ ದೋಸ್ತಾಗಿ ಅವನು ಯಾವತ್ತೂ ನಮಗೆ ಬದಲಾವಣೆಯನ್ನು ಏನೂ ಒಂಚೂರು ಕಂಡಿಲ್ಲ. ಇನ್ನೊಂದು ವಿಶೇಷ ಏನು ಹೇಳ್ಬೇಕಂದ್ರೆ, ಭಾಳ ದೊಡ್ಡ ದೊಡ್ಡ ವೇದಿಕೆಯಲ್ಲಿ ಅವನು ಕುಂತಾಗಲೂ ಕೂಡ ನಾವು ಯಾರಾದರೂ ಬಾಲ್ಯ ಸ್ನೇಹಿತರು ತೆಳಗಿದ್ವಿ ಅಂದ್ರೆ ಅವನಿಗೆ ಮುಜುಗರ ಆಗ್ತಿರ್ತೈತಿ. ಕರ್ಕೊಂಡು ಹೆಗಲ ಮೇಲೆ ಕೈ ಹಾಕೊಂಡು ನಮ್ಮ ಗೆಳೆಯದ ಅಂತೇಳಿ ಕರ್ಕೊಂಡು ಹೋಗಿ ಕುಂದ್ರಿಸೋತನೂ ಅವನಿಗೆ ಸಮಾಧಾನ ಇರೋಂಗಿಲ್ಲ. ಬಾಲ್ಯದಲ್ಲಿ ಅವನ ಹಾವಭಾವಗಳು, ಅವ್ನು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ನೋಡ್ತಾ ಇದ್ರೆ ಇವ ಒಂದಿಲ್ಲ ಒಂದು ದಿನ ನಾಯಕನಾಗ್ತಾನೆ. ಅವನ ನಾಯಕನಾಗೇ ಇದ್ದ. ಲೀಡರ್ಶಿಪ್ ಕ್ವಾಲಿಟೀಸ್ ಅವನ ಹತ್ರ ಯಾವಾಗಲೂ. ನಾವೊಂದು 10 ಜನ ಸೇರಿದ್ವಿ ಅಂದ್ರೆ ಯಾವುದೇ ಕೆಲಸಕ್ಕೆ ಮೊದಲು ನಾವು ಮುಂದಾಗಬೇಕಂದ್ರೆ ನಿಂದ್ಲಪ್ಪ ಅಶೋಕ್ ಬರಲಿ, ಅವನಿಗೊಂದು ಮಾತು ಕೇಳೋಣ. ಇದು ನನ್ನ ಹತ್ರ ಅಲ್ಲ, ನಮ್ಮ ಇರೋ 10 ಮಂದಿ ಜನ, ಶ್ರೀಮಂತರಿರ್ಬೋದು, ಬಡವರು ಇರ್ಬೋದು, ಜಾತಿ ಗೀತಿ ಯಾವುದೂ ಲೆಕ್ಕಕ್ಕಿರಲಿಲ್ಲ ನಮಗೆ. ಗೆಳತನಕ್ಕೆ ಅವ ಒಬ್ಬ ಲೀಡರ್, ನಮಗೆ ಗೆಳತನಕ್ಕೆ ಅವ ಲೀಡರ್. ಇವತ್ತು ನಮ್ಮ ಮನೆ ಸಮಸ್ಯೆ ಇರಲಿ ಅಥವಾ ನಮ್ಮ ಗೆಳೆಯರ ಸಮಸ್ಯೆ ಇರಲಿ, ಯಾವುದೇ ಊರಿನ ಸಮಸ್ಯೆ ಇರಲಿ, ಅವನ ಎಷ್ಟೇ ದೊಡ್ಡವರಿದ್ದರೂ ಕೂಡ ಅಶೋಕ್ ಒಂದು ಮಾತು ಕೇಳಿ. ಈಗಲೂ ಕೂಡ, ಈಗ ML ಆಗ್ಯಾನಂತಿದ್ದು ಅಲ್ಲ, ML ಇರದೇ ಇದ್ದಾಗಲೂ ಕೂಡ ಅವ ನಮ್ಮ ಲೀಡರೇ ಇದ್ದ. ನಮಗೆ ಜನಸಾಮಾನ್ಯರ ನಾಯಕ. ಈಗಂತರೂ ಅವನಲ್ಲಿ ಬದಲಾವಣೆ ಇಷ್ಟ ಆಗೈತಿ ಅಲ್ಲ, ಅವ ಜನಸಾಮಾನ್ಯರ ನಾಯಕನಾಗಿ ಬೆಳೀತಾ ಇದ್ದಿದ್ದಕ್ಕೆ ನನಗೆ ಅಂಥ ಗೆಳೆಯ ನನ್ನ ಪಾಲಿಗೆ ಅದಾನ ಅನ್ನೋದೇ ಒಂದು ನಮ್ಮ ಹೆಮ್ಮೆ. ಒಂದು ದಿನ ನಾವು ಕಾಲೇಜಿಗೆ ಹೋಗೋದಾಗಲಿ, ಕ್ಲಾಸಿಗೆ ಹೋಗೋದಾಗಲಿ ಬಿಟ್ಟವ್ರೆ ಅಲ್ಲ, ಕಾಲೇಜಿಗೆ ಬರ್ತಾ ಇದ್ವಿ. ಆದ್ರೆ ನಾವು ಹೆಚ್ಚು ಎಲ್ಲಿ ಕಳೀತಿದ್ವಿ ಅಂದ್ರೆ ಗ್ರೌಂಡ್ನಲ್ಲೇ ಕಳೆಯೋರು. ಆಟ ನಮಗೆ ಭಾಳ ಪ್ರೀತಿಯಾಗಿರ್ತಕ್ಕಂಥದ್ದು. ಓದೋಕ್ಕಿಂತಲೂ ಆಟಕ್ಕೆ ನಮ್ಮ ಒತ್ತು ಜಾಸ್ತಿ. ನಾವು ಬೆಳಗ್ಗೆ ಎಲ್ಲರೂ 8ಕ್ಕೆ ಬರ್ತಿದ್ರೆ ನಾವು 7ವರೆಗೆ ಬರೋರು. ಖರೆ ನಾವು ಎಲ್ಲಿಗೆ ಬರೋರು ಅಂದ್ರೆ ಸೀದಾ ಗ್ರೌಂಡಿಗೆ ಹೋಗೋರು. ಎಲ್ಲರೂ ಕಾಲೇಜ್ ಬಿಟ್ಟು ಹೋದ ಮೇಲೆ ನಾವು ಮನೆಗೆ ಹೋಗೋರು. ನಮ್ಮ ಜೊತೆ ಪ್ರಾಧ್ಯಾಪಕರಿದ್ರು, ನಮ್ಮ ಉತ್ನಾಳವರು, ಸೋಂಪೂರ್ ಸರ್ ಆಗಿರಲಿ, ನಮ್ಮ ಬೂದ್ಯಾಳ್ ಸರ್ ಆಗಿರಲಿ, ಇವರೆಲ್ಲ ನಮ್ಮನ್ನು ಇಷ್ಟು ಪ್ರೀತಿ ಮಾಡ್ತಾ ಇದ್ದಾರಲ್ಲ.
ನಮಗೆ ಪರೀಕ್ಷೆ ಬಗ್ಗೆ ಭಯನೇ ಇರಲಿಲ್ಲ. ಪರೀಕ್ಷೆ ನಮಗೆ ದೊಡ್ಡ ಅದು ಅವನಿಗೆ ಈ ಆಟದಿಂದ ಅವನಿಗೆ ಆಗಿರ್ತಕ್ಕಂಥ ಲಾಭ ಏನು ಅಂದರೆ ಸೋಲು ಗೆಲುವು ಇದು ಸಾಮಾನ್ಯ ಆಟದಲ್ಲಿ ನಾವು ಸೋತೀವಿ ಅಂಥೇಳಿ ನಾವು ಯಾವತ್ತೂ ಆಟ ಆಡಿದ್ದು ಬಿಟ್ಟವರೇ ಅಲ್ಲ. ಇದು ಅವನಿಗೆ ರಾಜಕೀಯವಾಗಿ ಭಾಳ ಹೆಲ್ಪ್ ಆಯ್ತು ಅಂತ. ಯಾಕಂದ್ರೆ ಸೋಲೋದಕ್ಕೆ ಅವ ಎದೇನೇ ಗೊಂದಲಿಲ್ಲ. ಎಷ್ಟು ಅಂದರೆ ಹೇಗಿದ್ದ ಅಂದ್ರೆ ಇವತ್ತು ಸೋತಿದ್ದ, ನಾಳೆನೇ ಅವ ಮತ್ತೆ ತನ್ನ ಕೆಲಸಕ್ಕೆ ಮುಂದುವರೆದಿದ್ದ. ಮರುದಿನ ಮನೆಗೆ ಹೋದ್ರೆ ಅವ ಸಿಕ್ಕಿಲ್ಲ, ಬೇರೆ ಹಳ್ಳಿಗೆ ಹೋಗಿದ್ದ, ಜನಸಾಮಾನ್ಯರನ್ನು ಭೇಟಿಯಾಗಿ ಹೋಗಿದ್ದ. ಅಂದ್ರೆ ಅವನು ನಿರಂತರವಾಗಿ ಗೆಲುವಿಗೆ ಅವನ ಪ್ರಯತ್ನ ಮಾಡ್ತಾನೆ ಇದ್ದ. ವೆರಿ ಶಾರ್ಟ್ ಟರ್ಮ್ನಾಗ ಅವನಿಗೆ ಸಕ್ಸಸ್ ಸಿಕ್ತು, ಶಾಸಕನಾದ. ನನಗೆ ಅವನು ಶಾಸಕನಾಗಿರ್ತಕ್ಕಂಥದ್ದು ಈ ಊರಿಗೆ ಆಗಲಿ, ಜನಸಾಮಾನ್ಯರಿಗೆ, ರೈತರಿಗೆ ಮಾಡ್ತಕ್ಕಂಥ ಕೆಲಸಗಳು ಭಾಳ ಖುಷಿ ಕೊಡ್ತಾ ಇರ್ತಕ್ಕ. ಇನ್ನೊಂದು ವಿಷಯ ಹೇಳಬೇಕು ನಿಮ್ಗಂದ್ರೆ, ನಾವು ಗೆಳೆಯರೆಲ್ಲ ಸೇರಿದ್ರೆ ಅಂದ್ರೆ ಭಾಳ ಜಾಲಿಯಾಗಿರ್ತೀವಿ. ಅಶೋಕ ನಾವು ಇದ್ದೀವಿ ಅಂದ್ರೆ ನಗು, ನಮಗೆ ಬೇರೆ ನಮಗೆ ನಗುವುದು ಬಿಟ್ಟರೆ ಏನೂ ಗೊತ್ತಿಲ್ಲ. ಹಳೆಯ ನೆನಪುಗಳನ್ನು ಕೆದಕೋದು, ನಕ್ಕೋತಿರೋದು. ಈಗಾದರೂ ಕೂಡ ಅಷ್ಟೇ, ನಾವು ಅವ ಸೇರಿದ್ವಿ ಅಂದ್ರೆ ರಾಜಕೀಯವಾಗಿ ಯಾವ ಮಾತುಗಳನ್ನ ಆಡಲ್ಲ. ಕೆಲವೊಂದು ಸಂದರ್ಭ ಏನಾಗಿತ್ತು ಅಂದ್ರೆ, ಒಂದು ನಮ್ಮದು ಎಚ್ ಟಿ ಕುಲಕರ್ಣಿ ಸರ್ ಹತ್ರ ನಾವು ಟ್ಯೂಷನ್ ಕ್ಲಾಸ್ ಹೋಗ್ತಿದ್ವಿ. ಟ್ಯೂಷನ್ ಕ್ಲಾಸ್ನಲ್ಲಿ ಹೋದಾಗ ಒಂದೊಂದು ಗುಂಪು ಮಾಡ್ತಿದ್ರು ಅವರು. ಗುಂಪು ಮಾಡಿ ಸ್ಪೆಲ್ಲಿಂಗ್ ಕಾಂಪಿಟೇಷನ್ ಇಡ್ತಿದ್ರು. ಸ್ಪೆಲ್ಲಿಂಗ್ ಕಾಂಪಿಟೇಷನ್ ಇಡೋ ಟೈಮ್ದಾಗ ನಮ್ಮದೊಂದು ಗುಂಪ, ಇನ್ನೊಂದು ಗುಂಪ, ಈ ಥರ ಆ ಗುಂಪಿನವ್ರಿಗೆ ಎಲ್ಲರಿಗೆ ಕೇಳೋದು ಅಥವಾ ಹಿಂದಿನವ್ರಿಗೆ ಕೇಳೋದು. ಯಾರಿಗೆ ಬರೋಂಗಿಲ್ಲ ಅವರಿಗೆ ಪನಿಷ್ಮೆಂಟ್ ಕೊಡ್ತಕ್ಕಂಥದ್ದು ಹಿಂಗೆ ನಡೀತಿತ್ತು. ಒಂದು ಸಲ ಏನು ಬಂತಂದ್ರೆ ಡಿ ಅಂಥೇಳಿ ಒಂದು ಶಬ್ದದ ಮೇಲೆ ಸ್ಪೆಲ್ಲಿಂಗ್ ಹೇಳುವಂಥದ್ದು. ಡಿ ಅಂತಂದ್ರೆ ಭಾಳ ಸರಳ, ಏನಾದರೂ ಹೇಳ್ಬೋದಾಗಿತ್ತು. ಖರೆ ಹೇಳ್ಕೊತ ಭಾಳ ಜನ ಡಿದ ಮೇಲೆ ಸ್ಪೆಲ್ಲಿಂಗ್ಗಳು ಎಲ್ಲ ಮುಗ್ದೇ ಹೋಗಿದ್ವಿ. ಇನ್ನೇನು ಡಿದಾಗ ನಮಗೂ ಏನೂ ಗೊತ್ತಿಲ್ಲ, ಇನ್ನು ನೆಕ್ಸ್ಟ್ ಬರ್ತೈತೆ ನಮಗೆ. ಅವ ಹೇಳಿಲ್ಲ ಅಂದ್ರೆ ನಾವು ಹೇಳಬೇಕು, ನಮಗೂ ಬರೋಂಗಿಲ್ಲ. ಹಿಂದೆ ಅಶೋಕನೇ ಇದ್ದ, ಅವ ಏನು ಮಾಡ್ದ ಅಂದ್ರೆ ಮುಂದಿನವನಿಗೆ ಡಿ ಏನು ಮಾಡ್ಬೇಕಂದ್ರೆ ಹಿಂಗೆ ನೋಡಿದ ತಕ್ಷಣ ಒಂದು ಬ್ಯಾಗ್ ಮೇಲೆ DON ಡಾನ್ ಅಂದ್ರೆ ಅಮಿತಾಬ್ ಬಚ್ಚನ್ ಪಿಕ್ಚರ್ ಅದು. ಆ್ಯಕ್ಚುಲಿ ಅದೇನು ಸ್ಪೆಲ್ಲಿಂಗ್ ಇದು ಅಲ್ಲ. ಪಟ್ನೆ ಅವನಿಗೆ ಏನು ಹೇಳ್ದ, ಶಣೆ DON ಡಾನ್ ಅಂದ್ರೆ ಅಮಿತಾಬ್ ಬಚ್ಚನ್ ಪಿಕ್ಚರ್ ಅಂತ ಹೇಳಲ್ಲ, ಎದ್ನಿತ್ತು ಉಳಿತೀನಿ ಅಂತ. ನಾನು ಅವ ಎದ್ನಿತ್ತಿಸಿದ್ದ DON ಡಾನ್ ಅಂದ್ರೆ ಅಮಿತಾಬ್ ಬಚ್ಚನ್ ಪಿಕ್ಚರ್ ಸರ್ ಸರ್ ಇಟ್ಟನಕ್ಕೆ ಬಾಲ್ ಅಂತ ಹೇಳಿ ಕರೆದು ಹೊಡೆದ್ರು. ಅವನಿಗೆ ಒಂದೇಟ ಅಂದ್ರೆ ಹೊಡಿದ. ಅವಾಗ ಶಿಕ್ಷಕರಂದ್ರೆ ಪ್ರೀತಿಯಿಂದ ಗದರ್ಸಿ ಹೊಡೆದು ಕುಂದಿರಿಸ್ಬಿಟ್ರು. ಅವಾಗ ನಾ ಕೇಳಿದೆ, ಏನು ಇದು DON ಡಾನ್ ಅಂದ್ರೆ ಅಮಿತಾಬ್ ಬಚ್ಚನ್ ಪಿಕ್ಚರ್ ಅಂತ ಹೇಳ್ದಲ್ಲ ಅಂತಂದೆ. ಇಲ್ಲಲ್ಲೇ ಅದು ನನಗೂ ಬರ್ತಿದ್ದಿಲ್ಲ, ಅದಕ್ಕೆ ಇವನೇ ಅಂತ ಹೇಳಿ ಮತ್ತೆ ಮುಂದೆ ನನಗೆ ಬೇರೆ ಸಿಗ್ತದ, ಏನಿಗಿನ ಸಿಕ್ತಂದ್ರೆ ಹೇಳಿದ್ರಾಯ್ತು ಅಂತ ಹೇಳಿ ಹಿಂಗೆ ಭಾಳ ಹಾಸ್ಯವಾಗಿ ಗೆಳೆಯರಲ್ಲಿ ಹಿಂಗೊಂದು ಹಾಸ್ಯ ಇರ್ತಿತ್ತಲ್ಲ. ಇದನ್ನು ನಾವು ಇಂಥ ಭಾಳ ಘಟನೆಗಳದಾವೆ, ಇವೆಲ್ಲ ನೆನ್ಸ್ಕೊಂಡು ನಾವು ನಗುತ್ತಿರ್ತೀವಿ. ಇದು ಒಂದು, ಯಾಕಂದ್ರೆ ಹಾಸ್ಯ ಹೆಂಗೆ ನಮ್ಮ ಗೆಳೆಯರಲ್ಲಿ ಹೇಗೆ ಹಾಸ್ಬೇಕಾಗಿತ್ತಂದ್ರೆ ಇಂಥ ಭಾಳಷ್ಟು ಅದಾವ. ನಾವೆಲ್ಲ ಸೇರಿದ್ವಿ ಅಂದ್ರೆ ನಾವು ಯಾರೂ ರಾಜಕೀಯವಾಗಿ ಮಾತಾಡೋಂಗಿಲ್ಲ, ಮನೆಯದ ಬಗ್ಗೆ ಮಾತಾಡಲ್ಲ, ಇನ್ನೊಬ್ಬರ ವಿಷಯ ಮಾತಾಡೋದಿಲ್ಲ. ನಮ್ಮ ಬಾಲ್ಯದ ಘಟನೆಗಳನ್ನೇ ನೆನೆಸ್ಕೊಳ್ಳೋದು, ನಗುವುದು ಅಷ್ಟೇ ಕೆಲಸ. ಅವ ಇದ್ರೆ ನಗು, ನಮಗೆ ಎಲ್ಲರಿಗೂ ಖುಷಿ. ಅವ ಇದ್ನಂದ್ರೆ ಯಾವ ಪಕ್ಷ ರಾಜಕೀಯವಾಗಿ ನಾನು ಈ ಮಾತನ್ನು ಹೇಳ್ತಾ ಇಲ್ಲ, ಗೆಳೆಯನಾಗಿ ಅವನ ಅಭಿವೃದ್ಧಿ ಪಥ ಹೀಗೆ ಸಾಗಲಿ, ಒಳ್ಳೆಯ ಕೆಲಸಗಳನ್ನ ತಾಲೂಕಿಗೆ ಮಾಡಲಿ ಅನ್ನುವಂಥ ಒಂದು ಆಶಯದೊಂದಿಗೆ ನನ್ನ ಗೆಳೆಯನಿಗೆ ಒಂದು ದೊಡ್ಡ ಸಲಾಮ್. ಥ್ಯಾಂಕ್ ಯು ಅಶೋಕ್. ನಾವು ಸಂಗು ಬಿರಾದರ ನಮಗೆ ಅಶೋಕ್ ಮನಗೂಳಿ ಅವರ ಬಾಲ್ಯದ ಬಗ್ಗೆ ಹೇಳಬೇಕಂದ್ರೆ, ಅವರು ಮೊದಲಿನಿಂದಲೂ ಕೂಡ ಎಲ್ಲರನ್ನು ಜೊತೆಯಾಗಿ ಕರೆದುಕೊಂಡು ಹೋಗುವಂಥ ಮನೋಭಾವ ಉಳ್ಳವರು, ಎಲ್ಲರ ಕಷ್ಟ ಸುಖಗಳಲ್ಲಿ ಭಾಗವಹಿಸುವವರು, ಮತ್ತು ಯಾವುದೇ ಒಂದು ಹಿಡಿದ ಕೆಲಸ ಸಾಧನೆ ಮಾಡಬೇಕಂತ ಛಲ ಮೊದಲಿನಿಂದಲೂ ಅವ್ರ ಹತ್ರ ಇತ್ತು. ಹೀಗಾಗಿ ಅವರು ಈ ಮಟ್ಟಕ್ಕೆ ಬಂದಾರಂತೆ ನನ್ನ ಅನಿಸಿಕೆ. ನಾವು ಅವ್ರ ಜೊತೆಯಲ್ಲಿ ಒಂದು ಸಿಂದಗಿಯ 11 ಬ್ರದರ್ಸ್ ಅಂತೇಳಿಕೆ ಒಂದು ಕ್ರಿಕೆಟ್ ತಂಡವನ್ನು ಕಟ್ಟಿ, ಅದರ ಮೂಲಕ ಹತ್ತಾರು ಊರುಗಳನ್ನು ಸುತ್ತಿ ಅನೇಕ ಪಂದ್ಯಗಳನ್ನು ಆಡಿ ಅವರ ಒಂದು ನೇತೃತ್ವದಲ್ಲಿ ನಾವು ಗೆದ್ದಂಥ ಉದಾಹರಣೆಗಳು ಸಾಕಷ್ಟಿವೆ. ನನ್ನ ಹೆಸರು ವಿಶ್ವನಾಥ್ ಪಾಟೀಲ್. ಅಶೋಕ್ ನಮ್ಮದು ಭಾಳ 30-35 ವರ್ಷದ್ದು ಗೆಳತನ. ಅವರು ನಾವು ಕೂಡಿ ಚಡ್ಡಿ ದೋಸ್ತಮ್ಮ ಯಾವಾಗಲಿಂದು. ಮತ್ತು ಅವರು ಇದು ಆಟದಾಗ ಮತ್ತು ಎಲ್ಲ ಮುಂದೆ ಇದ್ರಕ್ಕೆ ಅಲ್ಲಿಂದ ಎಲ್ಲೊಂದು ಟೀಮ್ ಅಂತ ಇತ್ತು. ಆ ಟೀಮ್ನ್ಯಾಗ ಕ್ಯಾಪ್ಟನ್ಶಿಪ್ ಅಂತ ಭಾಗವಹಿಸಿದ್ರು. ನಾವು ಏನು ನಮ್ಮ ಸ್ನೇಹಿತರು ನನ್ನ ಬಗ್ಗೆ ಏನು ಮಾತಾಡ್ಯಾರಲ್ಲ, ಅವರು ಯಾರೂ ಮಧ್ಯದಲ್ಲಿ ಬಂದಂಥ ಸ್ನೇಹಿತರಲ್ಲ. ನಾವು ಪ್ರಾಥಮಿಕ ಶಿಕ್ಷಣದಿಂದ ಒಡನಾಡಿಯಾಗಿ ಬೆಳೆದವ್ರು. ಇವತ್ತು ಗೋಲಾ ಆಗಿರ್ಬೋದು, ಸಂಗನ್ ಬಸ್ಸು ಸರ್ ಆಗಿರ್ಬೋದು, ಸಂಗಯ್ಯ ಮಠ ಆಗಿರ್ಬೋದು, ಇವ್ರೇನು ನಾವು ಫ್ಯಾಮಿಲಿ ಮೆಂಬರ್ ಇದ್ದಂಗಿದ್ದೆವು. ಯಾವಾಗಲೂ ಇವತ್ತು ಪ್ರಾಥಮಿಕ ಶಿಕ್ಷಣ ಹಿಡ್ಕೊಂಡು ಕಾಲೇಜ್ ಶಿಕ್ಷಣ ಮುಗಿಯುವವರೆಗೆ ನಾವು ಒಕ್ಕಟ್ಟಾಗಿ ಒಂದು, ಈಗ ಅವ್ರ ತಂದೆ ನಮ್ಮ ತಂದೆ ಗೆಳೆಯರು, ಇವತ್ತು ಪಡಿಶೆಟ್ಟಿ ಚನ್ನೂರ್ ತಂದೆ ನಮ್ಮ ತಂದೆ ಗೆಳೆಯರು, ಗೋಲಾ ರವಿಯವ್ರ ತಂದೆ ನಮ್ಮ ತಂದೆಯವ್ರ ಗೆಳೆಯರು. ಆ ಗೆಳೆತನದ ಏನು ಸ್ಫೂರ್ತಿ ಸಿಕ್ಕಿತ್ತು, ನಾವು ಹಂಗೆ ಬಂದೆವು. ಇದೇ ಜನರೇಷನ್ ಗೆಳೆತನಲ್ಲ, ಹಿಂದಿನ ಜನರೇಷನ್. ಆಮೇಲೆ ಇವತ್ತಿಗಾದ್ರೂ ನಾ ಶಾಸಕನಾಗಿ ಆದ್ರೂ ಸಹಿತ ಇವತ್ತಿಗಾದ್ರೂ ಹಂಗೆ ಇದೀವಿ. ನಮ್ಮಲ್ಲಿ ಏನು ಭಿನ್ನಾಭಿಪ್ರಾಯ, ದೊಡ್ಡವರು ಸಣ್ಣವರು, ಶ್ರೀಮಂತಿಕೆ ಬಡತನ ಅನ್ನೋದು ಏನೂ ಭೇದ ಭಾವ ಬಂದಿಲ್ಲ. ನಮ್ಮ ಗೆಳೆಯರ ನನ್ನ ಸ್ಫೂರ್ತಿ. ಅವ್ರು ಮಾತಾಡ್ತಾ ಒಂದು ಮಾತು ಹೇಳಿದ್ರು, ಎಲ್ಲೇ ವೇದಿಕೆಗೆ ನೀವು ಹೋದ್ರ ಅವ್ರು ಮುಂದೆ ಕೂತಿರ ಅಂದ್ರೆ ಕರೆದು ನೀವು ಅವ್ರಿಗೆ ಮ್ಯಾಕ್ ಕೊಡ್ಸ್ಕೊತೀರ. ಇಲ್ಲ, ನನಗದು ನಾವು ಡಿಫ್ರೆನ್ಸ್ ಅನ್ನೋದೇ ನೋಡ್ಕೊಂಡಿಲ್ಲ. ಯಾಕೆ ಡಿಫ್ರೆನ್ಸ್ ನೋಡ್ಕೊಂಡಿಲ್ಲ ಅಂತಂದ್ರೆ ಮಧ್ಯದಾಗ ಬಂದಂಥ ಗೆಳೆಯರಲ್ಲ.
ಇವತ್ತು ನಾವು ಯಾವುದೇ ಗೆಳತನ ಅಲ್ಲಿಕ್ಕೆ ಪ್ರಾಥಮಿಕ ಶಿಕ್ಷಣದಿಂದ ಏನು ನಮ್ಮ ಗೆಳತನ ಇತ್ತು ನಾವೆಲ್ಲರೂ ಒಡನಾಡಿಯಾಗಿ ಇಲ್ಲೇ ಸಿಂದಗಿ ನಗರದಲ್ಲಿದ್ದವರು ಎಲ್ಲ ಶಿಕ್ಷಣವನ್ನು ಒಟ್ಟಿಗೆ ಕಲ್ತವರು. ಟ್ಯೂಷನ್, ಸ್ಪೋರ್ಟ್ಸ್, ಶಿಕ್ಷಣ, ಆಮೇಲೆ ಉಳ್ಕಿದ ಏನೇ ಆಟಿಟ್ಯೂಡ್ ಮಾಡಿದ್ರು ನಾವೆಲ್ಲರೂ ಒಕ್ಕಟ್ಟಾಗಿ ಮಾಡ್ತಿದ್ದೆವು. ಈಗ ಯಾವುದೇ ಕಾರ್ಯಕ್ರಮ ಆಗ್ಬೇಕಂದ್ರ ಒಂದ್ ಏನೋ ಪ್ಲಾನ್ ಮಾಡ್ಕೊಂಡ್ರು ಅಶೋಕಣ್ಣ ಬರ್ಲಿ, ಅಶೋಕ್ ಅವ್ರು ಬರ್ಲಿ ಅಂತ ವೇಟ್ ಮಾಡ್ತೀರ. ಹೌದು ಬರ್ಲಿ ಅನ್ನೋದು ವೇಟ್ ಮಾಡ್ತಿದ್ದೇವೆ ಅಂದ್ರೆ ಅಭಿಪ್ರಾಯ ನಂದು ಸಂಗ್ರಹಣ ಮಾಡೋರು. ಆದ್ರೆ ಎಲ್ಲ ಅವರೇ ಮಾಡೋರು. ಇವತ್ತು ಸಿನಿಮಾ ಥಿಯೇಟರ್ದಾಗ ಆಗಲಿ, ಇವತ್ತು ಬಿಸ್ನೆಸ್ನಾಗ ಆಗಲಿ, ರಾಜಕೀಯ ಆಗಲಿ, ಸ್ಪೋರ್ಟ್ಸ್ನಾಗ ಆಗಲಿ, ಎಲ್ಲದ್ರಾಗೂ ನಾವು ಒಕ್ಕಟ್ಟಾಗಿ ನಮ್ದೊಂದು ಟೀಮ್ ಇತ್ತು. ಆ ಟೀಮಿನ ಪ್ರಕಾರ ನಾವು ಕೆಲಸ ಮಾಡ್ತಿದ್ದೆವು. ನಮ್ಮ ತಂದೆಯವರು 1994ರಲ್ಲಿ ಪ್ರಪ್ರಥಮ ಬಾರಿಗೆ ಶಾಸಕರಾದ್ಮೇಲೆ ಅವ್ರಿಗೆ ಒಂದು ಸಪೋರ್ಟಿವ್ ರೂಲ್. ನಮ್ಗೆ ಅವಾಗ ಇನ್ನೂ ಅಷ್ಟು ನಾಲೆಜ್ ಇದ್ದಿದ್ದಿಲ್ಲ. ಅದೇ ಜಸ್ಟ್ PUC ಸೆಕೆಂಡ್ ಇಯರ್ ಪಾಸ್ ಆಗಿದ್ದೆ. ನಾವು ಜನರು ಬಂದವ್ರಿಗೆ ಗೌರವ ಕೊಡೋದು, ಕರೀದು, ಚಹಾ ಕೊಡೋದು, ನಾಷ್ಟ ಮಾಡಿಸೋದು, ಇವು ಸರ್ಕಾರಿ ಕೆಲಸ ಇವು ಅದ್ರ ಬಗ್ಗೆ ನಮ್ಗೆ ನಾಲೆಜ್ ಇದ್ದಿದ್ದಿಲ್ಲ. ನಮ್ಮ ತಂದೆಯವರು ಯಾವಾಗಲೂ 24/7 ಇವತ್ತು ಅಧಿಕಾರ ಜನ ನನಗೆ ಕೊಟ್ಟಾರ. ನಾನು ಜನರು ಕೆಲಸ ಮಾಡಬೇಕು, ಜನರು ನಮ್ಮ ಮೇಲೆ ನಂಬಿಕೆ ಇಟ್ಟಾರ, ಏನೋ ಒಂದು ಹೊಸತನ ಕೊಡ್ಬೇಕಂತ ಅನ್ನೋದು ನಮ್ಮ ತಂದೆಯವ್ರ ಮೇಲೆ ಭಾಳ ಹಂಬಲಿತ್ತು. ಕಾಲೇಜ್ ದಿನಗಳಲ್ಲಿ ಕ್ರಿಕೆಟ್ ಕ್ರೇಜ್ ಭಾಳ ಅಂತ ಕೇಳಿದ್ರು. ಯಾರು ಮಾತಾಡೋರು ಯಾರಿಗೆಲ್ಲ ಮಾತಾಡ್ಸಕ್ ಕಾಲೇಜ್ ದಿನದಲ್ಲೆಲ್ಲ ಹೈಸ್ಕೂಲ್ದಿಂದ ನಮ್ದು ಪ್ರಾರಂಭ ಆಯಿತು. ಹೈಸ್ಕೂಲ್ದಿಂದ ನಾವು ಇದ್ರ ಬಗ್ಗೆ ಏನು ಈ ಕ್ರೀಡಾ ಚಟುವಟಿಕೆಗಳ ಬಗ್ಗೆ ಭಾಳ ಆಸಕ್ತಿ ನನಗೆ. ಏನು ಹೈಸ್ಕೂಲ್ದಿಂದ ಹಿಡ್ಕೊಂಡು SSLCವರೆಗೆ, SSLC ಮುಗಿದ್ಮೇಲೆ PUC 1ಕ್ಕೆ RD ಪಾಟೀಲ್ ಕಾಲೇಜ್ಗೆ ನಾವು ಅಡ್ಮಿಷನ್ ಮಾಡಿದೆವು. ಒಂದೇ ದಿನ ಕ್ಲಾಸಿಗೆ ಹೋಗಲಿಲ್ಲ, ಒಂದು ಸಿಂಗಲ್ ಡೇ ಕಾಲೇಜಿಗೆ ತಪ್ಪಿಸ್ತಿದ್ದಿಲ್ಲ. ಒಟ್ಟ ಕಾಲೇಜ್ಗೆ ರೆಗ್ಯುಲರ್ ಡೈಲಿ ಹೋಗ್ತಿದ್ದೆವು, ಕ್ಲಾಸಿಗೆ ಹೋಗ್ತಿದ್ದಿಲ್ಲ. ಏನಂದ್ರೆ 11:10 ಫಸ್ಟ್ ಪೀರಿಯಡ್ ಇರ್ತಿತ್ತು. 10 ಕರೆಕ್ಟ್ ಹೋಗೋರು, ಅಲ್ಲೆಲ್ಲ ಹಲ್ಟಿ ಹೊಡೆಯೋರು, ಟಿಫಿನ್ ಮಾಡೋರು, ಅದು ಮಾಡೋರು. ಸಂಜೆ ಮುಂದೆ 4ಕ್ಕೆ ಗ್ರೌಂಡ್ನಾಗ ಹೋದೆವು ಅಂದ್ರೆ ಕ್ರಿಕೆಟ್ ಆಡೋದು, ವಾಲಿಬಾಲ್ ಆಡೋದು, ಹಾಕಿ ಆಡೋದು. ಆಮೇಲೆ ಸಾಯಂಕಾಲ ಏನದ ಟ್ಯೂಷನ್ ಮುಗಿಸ್ಕೊಂಡ್ ಬಂದ್ಬಿಡೋರು. ಒಟ್ಟಾರೆ ಹೇಳ್ಬೇಕಾಗಿತ್ತಂದ್ರೆ ನಾ ಯಾವಾಗಲೂ ಕ್ರಿಕೆಟದ ಹುಚ್ಚು ಭಾಳ. ನಾನು 1983ರಾಗ ಇಂಡಿಯಾದವ್ರು ವರ್ಲ್ಡ್ ಕಪ್ ಗೆದ್ದಾಗ ನಾನು ಚಿಕ್ಸಿನ್ಗೆ ಹೋಗಿ ಒಂದೇ ಒಂದು TV ಇತ್ತು ಚಿಕ್ಸಿನ್ಗೆ. ಅದು ಯಾವುದೋ TV ಎತ್ತಿದ್ರು. ಅವಾಗ ನಾವು ಸೈಕಲ್ ತೊಗೊಂಡು ಹೋಗಿ ಆ ಫೈನಲ್ ಮ್ಯಾಚ್ ನೋಡಿ ಬಂದೀವಿ. ಯಾವಾಗಲೂ ಕಾಮೆಂಟ್ರಿ ಕೇಳ್ತಿದ್ದೆ. ಆಮೇಲೆ ಯಾವಾಗಲೂ ಕಾಮೆಂಟ್ರಿ ಕೇಳ್ತಿದ್ದೆ. 1996 ಆಮೇಲೆ 1996 ವರ್ಲ್ಡ್ ಕಪ್ ಬೆಂಗಳೂರಿನ ನೋಡಿದೆ, ಲೈವ್ ಅಲ್ಲ, ಸ್ಟೇಡಿಯಂದಾಗ. ಆಮೇಲೆ ಚೆನ್ನೈದಾಗ ಮ್ಯಾಚ್ ನೋಡಿ ಬಂದೆ. ಆಮೇಲೆ ಎಲ್ಲಿ ಕ್ರಿಕೆಟ್ ಟೂರ್ನಮೆಂಟ್ಗಳು ಇರ್ತಾವೆ ಎಲ್ಲ ಟೂರ್ನಮೆಂಟ್ಗೆ ಅಟೆಂಡ್ ಆಗ್ತಿದ್ದೆ. ಎಲ್ಲಿ ನ್ಯಾಷನಲ್ ಕ್ರಿಕೆಟ್ ಇರ್ತೈತಿ ಅಲ್ಲಿ ಹೋಗ್ತಿದ್ದೆ ಎಲ್ಲ. ಆಮೇಲೆ ಯೂನಿವರ್ಸಿಟಿಗೆ ಆಡಿದೆವು. ಈ ಕ್ರಿಕೆಟ್ ನೀವು ಬೌಲರು, ಬ್ಯಾಟ್ಸ್ಮನ್? ನಾ ಬಾಲರ್. ನಾ ಯಾವಾಗಲೂ ಬಾಲಿಂಗ್ ಮಾಡ್ತಿದ್ದೆ. ನಮ್ದು 11 ಬ್ರದರ್ಸ್ ಅಂತ ಒಂದು ಟೀಮ್ ಇತ್ತು. ಅಪ್ಪು ಕುಂಬಾರ, ನಾನು, ಬಸವರಾಜ್ ವಾರದ, ಅಶೋಕ್ ಕುಲಕರ್ಣಿ, ಸಂಗು ಬಿರಾದಾರ, ರವಿ ಮಂಗಳೂರ, ಆಮೇಲೆ ಪ್ರಕಾಶ್ ರೇಷ್ಮಿ, ಆಮೇಲೆ ಅನಿಲ್ ದೇಸಾಯಿ, ಏನು ನಮ್ದು ವಿಜಯ್ ಕುಲಕರ್ಣಿ, ಇವರು ನಮ್ದು ಮೋಹನ್ ದೇಶಪಾಂಡೆ. ಇನ್ನು ನಾವೊಂದು 15 ಮಂದಿದು ಒಂದು ನಮ್ಮ ಟೀಮ್ ಇತ್ತು. ಯಾವಾಗಲೂ 11 ಬ್ರದರ್ಸ್ ಅಂದ್ರೆ ನಾವು ಕ್ರಿಕೆಟ್ ಚಟುವಟಿಕೆ ಆಡೋದು. ಯಾವತ್ತು 24/7 ಕ್ರಿಕೆಟ್ ಆಡ್ತಿದ್ದೆವು. ನಾವು ಇಷ್ಟು ಫೇಮಸ್ ಆಗಿದ್ದೆವು. ನಾವು ಒಬ್ಬ ಕ್ರಿಕೆಟಿಗ ಅಂತೇಳಿ ಜನ ನನಗೆ ಭಾಳ ಗುರುತಿಸೋರು. ಎಲ್ಲಿ ಈ ಸ್ಪೋರ್ಟ್ಸ್ ಮನೋಭಾವ ನಿಮ್ಮ ರಾಜಕೀಯದಾಗ ಯೂಸ್ ಆಯ್ತು ಅಂತ ಅನಿಸ್ತು? ಭಾಳ ಯೂಸ್ ಆಗೈತಿ. ಇವಾಗ ಸ್ಪೋರ್ಟ್ಸಿವ್ ಇದ್ರಂದ್ರೆ ಈಗ ಮನುಷ್ಯಾಗ ಯಾವುದೇ ಒಂದು ಸಮಸ್ಯೆಗಳನ್ನು ಎದುರಿಸ್ಲಿಕ್ಕೆ ಭಾಳ ಸರಳ ಆಗ್ತೈತಿ. ಸೋಲನ್ನ ಆರಾಮಾಗಿ ಸ್ವೀಕರಿಸ್ತಾರೆ. ಏನು ಸೋಲು ಗೆಲುವು ಈಜಿ. ನಾ ಬಾಯಿ ಎಲೆಕ್ಷನ್ದಾಗ ಸೋತೆ, ನಾ ಭಾಳ ದೊಡ್ಡದಾಗ ತಿಳ್ಕೊಳ್ಳಿಲ್ಲ. ನನ್ನ ತಪ್ಪು, ನನ್ನೂ ಏನಾರ ಮಿಸ್ಟೇಕ್ ಇರ್ಬೋದು. ನಾ ಈ ಮಿಸ್ಟೇಕ್ ಸುಧಾರಣೆ ಮಾಡ್ಕೊಂಡು ನಾ ಮತ್ತೆ ರಾಜಕೀಯ ಜೀವನ ಪ್ರಾರಂಭ ಮಾಡ್ಬೇಕಂತೇಳಿ ಮಾಡಿದೆ. ಇವತ್ತು ಸೋಲು ಗೆಲುವು ಸಮಾನಾಂತರವಾಗಿ ಸ್ವೀಕರಿಸ್ಲಿಕ್ಕೆ ಶಕ್ತಿ ಯಾವಾಗ ಬರ್ತದೆ ಅಂದ್ರೆ ನಾವು ಯಾವಾಗಲೂ ಸ್ಪೋರ್ಟಿವ್ ಆಗಿರ್ಬೇಕು. ಸ್ಪೋರ್ಟಿವ್ ಆಗಿ ನನ್ನ ಬಾಲ್ಯ ಜೀವನದಲ್ಲೇ ಬಂದಿನ ಅಂತೇಳಿ ನಾ ರಾಜಕೀಯವಾಗಿ ಇವತ್ತು ನನಗೆ ಯಶಸ್ಸು ಸಿಕ್ಕೈತಿ. ತುಂಬಾ ಸಂತೋಷನ, ತುಂಬಾ ಒಳ್ಳೆ ಮಾತು ಹೇಳಿದ್ರಿ. ಈಗ ನೀವು ಎಜುಕೇಶನ್ ಮುಗಿನ ವೃತ್ತಿ ಏನ್ ಸ್ಟಾರ್ಟ್ ಮಾಡ್ತೀರಿ? ಟಾಕೀಸ್ ನೋಡ್ಕೋತೀರಿ, ಅದ್ರ ಜೊತೆಗೆ ಗುತ್ತಿಗೆದಾರ ಕಾಂಟ್ರಾಕ್ಟರ್ ಆಗಿ ಕೆಲಸ ಮಾಡ್ತೀರಿ. ಈಗ ಆ ಅನುಭವದ ಬಗ್ಗೆ ಹೇಳೋದಾದ್ರೆ, ನಾನು ನಮ್ಮ ತಂದೆಯವರು ರಾಜಕೀಯ ಪರಿಪೂರ್ಣವಾಗಿ ರಾಜಕೀಯ ಮಾಡ್ಲಿಕ್ಕತ್ತಾಗ ಸಿನಿಮಾ ಥಿಯೇಟರ್ ಅರವಿಂದ್ ಅಣ್ಣ ನಾನು ಇಬ್ರು ಕೂಡಿ ನಾವು ಆನಂದ್ ಚಿತ್ರಮಂದಿರ ನಾವು ರನ್ ಮಾಡಿದೆವು. ಭಾಳ ಒಳ್ಳೆ ಕಲೆಕ್ಷನ್. ಅವಾಗ ಏನು ಸಿನಿಮಾ ಥಿಯೇಟರ್ ಅಂತಂದ್ರೆ ನಾವು 4-5 ಒಂದೊಂದು ವಾರ ಬಿಟ್ಟು ನಾವು ಕಲೆಕ್ಷನ್ ಎಣಿಸಿವಿ. ನಾವು ಕಲೆಕ್ಷನ್ ಎಣಿಸ್ಲಿಕ್ಕೂ ನಮ್ಗೆ ಟೈಮ್ ಇರ್ತಿರಲಿಲ್ಲ. 4 ಶೋಗೆ ಟಿಕೆಟ್ ಕೊಡ್ಲಿಕ್ಕೂ ಪುರ್ಸತ್ ಇರ್ತಿದ್ದಿಲ್ಲ. ನಾನೇ ಬುಕ್ಕಿಂಗ್ ಮಾಡ್ತಿದ್ದೆ. ನಮ್ಮ ಬಸವರಾಜ್ ಗುಗ್ರಿ, ನಾನು, ನಮ್ಮ ಅರವಿಂದ್ ಅಣ್ಣ, ನಮ್ಮ ಬಳಿ ಭಾಳ ಸ್ಟಾಪ್ ಇತ್ತು ಸಿನಿಮಾ ಥಿಯೇಟರ್. ನಾವು ಇವತ್ತು ಏನೇ ಆಗ್ಬೇಕು, ನಮ್ಮ ಫ್ಯಾಮಿಲಿ ಇವತ್ತು ಏನೇ ಆಗ್ಯದಂತಂದ್ರು ಅದು ಸಿನಿಮಾ ಥಿಯೇಟರ್ ಪುಣ್ಯ, ಆನಂದ್ ಚಿತ್ರಮಂದಿರ ಪುಣ್ಯ. ಅದೇ ನಮ್ಮ ಮನೆತನದ ಲಕ್ಷ್ಮಿ.
ಏನು ಆಮೇಲೆ ಮುಂದೆ ಫಸ್ಟ್ ಥಿಯೇಟರ್ನು ಫಸ್ಟ್ ಥಿಯೇಟ್ರು ಅದೇ. ನಮ್ಮ ತಂದೆಯವರು ಎಲ್ಲ ರೀತಿ ನಮ್ಗೆ ಸಹಕಾರ ಕೊಡ್ತಿದ್ರು. ನೀವು ಹಿಂಗೆ ಮಾಡಿರಿ ಬಿಸ್ನೆಸ್ ಹಿಂಗೆ ಇಂಪ್ರೂವ್ಮೆಂಟ್ ಮಾಡಬೇಕು, ಹಿಂಗೆ ಮಾಡ್ಬೇಕಂತ ಅವ್ರು ಮಾರ್ಗದರ್ಶನ ಕೊಡ್ತಿದ್ರು. ನಮ್ಮ ಅಣ್ಣ ನಾವು ಕೂಡಿ ಎಲ್ಲ ರೀತಿಯಿಂದ ಅದು ಮಾಡ್ಕೊಂಡು ಹೋಗ್ತಿದ್ದೆವು. ಅದರಿಂದ ಭಾಳ ಬೆಳವಣಿಗೆ ಆದೆವು. ಅದರಿಂದ ನಮ್ಗೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಭಾಳ ಸುಧಾರಣೆ ಆಯಿತು. ತದನಂತರ ನಮ್ಮ ಮಾರ್ಗದರ್ಶಕರಾದ ಗುರಣ್ಗೌಡ ಪಾಟೀಲ್ ಅವರು ಅವಾಗ ಕ್ಲಾಸ್ 1 ಮತ್ತು ಕೆಟಗರಿ 1 ಕಾಂಟ್ರಾಕ್ಟರ್ ಇದ್ರು. ಇಲ್ರಿ ನೀವು ಏನಾರು ಕೆಲಸ ತೋರಿ ಮಾಡ್ರಿ ಅಂದ್ಕೂಡಲೇ ನಾನು ಲೈಸೆನ್ಸ್ ಇದ್ದಿದ್ದಿಲ್ಲ. ಅವ್ರ ಹೆಸ್ರ ಮೇಲೆ ಅವಾಗ 2,70,00,000 ರೂಪಾಯಿದು ಒಂದು ಕೆಲಸ ಕೊಡಿಸಿದ್ರು ನನಗೆ, ಒಂದು ಕೆನಲ್ ಕೆಲಸ. ಮುಂದೆ ಅವ್ರ ಹೆಸ್ರ ಮೇಲೆ ಕೆಲಸ ಮಾಡಿದ್ವು. ಹಂತವಾಗಿ ಅವರೆಲ್ಲ ನನಗೆ ಅವ್ರ ಹೆಸ್ರ ಮೇಲೆ ನಾನು ಕೆಲಸ ಮಾಡ್ಕೊತ ಬಂದೆ. ನೀವೇ ಒಂದು ಲೈಸೆನ್ಸ್ ತೆಗಿಸಿದ್ರು. ಲೈಸೆನ್ಸ್ ತೆಗಿಸ್ಕೊಟ್ರು. ನನ್ನ ಲೈಸೆನ್ಸ್ ಅಪ್ಗ್ರೇಡ್ ಆಯಿತು. ಕ್ಲಾಸ್ 1 ಆದೆ, ಕೆಟಗರಿ 3 ಆದೆ. 3 ಆದಮೇಲೆ ಜಡ್ಪಿ ನಿಂದಿರ್ಬೇಕಂತ ಅನ್ನೋದು ನನ್ನ ತಲೆಯಾಗ ಗೊತ್ತು. ದೇವರಿಪ್ಪರಿಗೆ ಮತಕ್ಷೇತ್ರದಿಂದ ಜಡ್ಪಿ ಇಲೆಕ್ಷನ್ ನಿಂದಿರ್ಬೇಕಂತ ನನ್ನ ತಲೆಯಾಗ ಗೊತ್ತು. ನಮ್ಮ ತಂದೆಯವರು ಈ ಸರಿ ನೀ ಜಡ್ಪಿಗೆ ನಿಂದಿರ್ಬೇಕಪ್ಪ ಅಂತ ಹೇಳಿದ್ರು. ಆಯ್ತು ಅಂತೇಳಿ ತಯಾರಾದ ಕೂಡಲೇ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿಸ್ಬೇಕಾಗಿತ್ತು, ಕ್ಯಾನ್ಸಲ್ ಮಾಡಿಸ್ಬಿಟ್ಟೆ. ಅದು ಲೈಸೆನ್ಸ್ ಇದ್ದವ್ರಿಗೆ ಇಲೆಕ್ಷನ್ ನಿಂದಿರ್ಬೋದು ಅಂತ ಹೇಳಿದ್ರು. ನಾ ಗೌರ್ಮೆಂಟ್ಗೆ ಅರ್ಜಿ ಕೊಟ್ಟು ನಾನು ಲೈಸೆನ್ಸ್ ಉಡ್ಡಲ್ ಮಾಡಿಕೊಂಡೆ. ಅಲ್ಲಿಗೆ ನನ್ನ ಗುತ್ತಿಗೆದಾರರ ಇದು ಏನದ ವೃತ್ತಿ ಮುಗೀತು. ತದನಂತರ ನಮ್ದೊಂದು 20 ಎಕರೆ ತೋಟ ಇತ್ತು ಇಲ್ಲಿ ಊರ ಮುಂದೆ. ನನಗೆ ಯಾವಾಗಲೂ ಕೃಷಿ ಚಟುವಟಿಕೆ ಮಾಡೋದು ಭಾಳ ಹವ್ಯಾಸ. ಅದಕ್ಕೆ ಒಂದು ಡೇರಿ ಮಾಡಮತ್ತಂದು ನನ್ನ ಧರ್ಮಪತ್ನಿ ನನಗೊಂದು ಪ್ರೇರಣೆ ಆದ್ಲು. ಇಲ್ರಿ ಒಂದು 10 ಎಮ್ಮೆ ತರಮು, ಹಾಲಿಂದ ಭಾಳ ಇದು ಐತಿ, ತೋಟ ಐತಿ, ಊರ ಮುಂದೆ ತೋಟ ಅದ, 2 ಬಾವಿ, ನೀರ ಗೀರ ಎಲ್ಲ ಐತಿ, ಭಾಳ ಚಲೋ ಆತೈತಿ ಅಂತ ಕೇಳಿದಾಗ ನಾ ಒಂದು ಫಸ್ಟ್ 10 ಮೊರ ಎಮ್ಮೆ ತೊಗೊಂಬಂದ ಮೇಲೆ ಅಲ್ಲಿ ಹರಿಯಾಣದಿಂದ ಅವ್ರಿಗೆ ಲೇಬರ್ ಕರ್ಕೊಂಬಂದ ಮೇಲೆ ಅದು ಭಾಳ ಒಳ್ಳೆ ರೀತಿ ನನಗೆ ಅನುಭವ ಸಿಕ್ತು. ಸಿಕ್ಕ ಮೇಲೆ ಮುಂದೆ 200 ಎಮ್ಮೆ ಮಾಡಿದೆ. 200 ಎಮ್ಮೆ 64 ಆಕಳ ಮಾಡಿದೆ. ಬಿಜಾಪುರ ಮತ್ತು ಬಾಗಲಕೋಟೆ ಹಾಲು ಒಕ್ಕೂಟದಿಂದ ರಾಮನಗರದಾಗ ಅವಾಗ DK ಶಿವಕುಮಾರ್ ಅವರು ಮಿನಿಸ್ಟರ್ ಇದ್ರು. ನನಗೆ ಒಳ್ಳೆಯ ಹಾಲು ಪೂರೈಕೆದಾರ ಅಂತ ಹೇಳಿ ನನಗೆ ಪ್ರಶಸ್ತಿ ಕೊಟ್ಟರು. ಹಾಂ, ಅಂದ್ರೆ ಅಷ್ಟು ನಮ್ಮ ಸೊಸೈಟಿಯಿಂದ ಅಷ್ಟು ಹಾಲು ಪ್ರೊಡಕ್ಷನ್ ಮಾಡ್ತಿದ್ದೆವು. 264 ಎಮ್ಮೆ ಆಕಳ ಕೂಡಿ ಮಾಡಿ ಒಂದು ದೊಡ್ಡ ಡೇರಿ, ಅಂದ್ರೆ ಇಡೀ ಬಿಜಾಪುರ ಜಿಲ್ಲೆಯಲ್ಲೇ ಒಂದು ಮಾದರಿ ಡೇರಿ ಮಾಡಿದ್ದೆ ನಾನು. ಮುಂದೆ ನಮ್ಮ ತಂದೆಯವರು MLA ಆದರು 2018ರಾಗ. ಈ ರಾಜಕೀಯ ಚಟುವಟಿಕೆಗೆ ಬಿದ್ದೆವು. ಅಲ್ಲಿ ಓಡಾಡೋದು, ಈ ಅಭಿವೃದ್ಧಿ ಕೆಲಸ ಮಾಡೋದು, ನನ್ನ ತಂದೆಯವ್ರ ಜೊತೆ ತಿರುಗಾಡೋದು, ಹಳ್ಳಿಗಳಲ್ಲಿ ತಿರುಗಾಡೋದು, ಕಾರ್ಯಕರ್ತರ ಜೊತೆ ತಿರುಗಾಡೋದ್ರಿಂದ ಡೇರಿ ಬಗ್ಗೆ ಸ್ವಲ್ಪ ಲಕ್ಷ ಕಡಿಮೆ ಆಯ್ತು ನನಗೆ. ಹಂತವಾಗಿ ಅದು ಡೇರಿ ಬಗ್ಗೆ ಲಕ್ಷ ಕಡಿಮೆ ಆದಮೇಲೆ ನಮ್ಮ ತಂದೆಯವರು 2021ರಾಗ ತೀರ್ಕೊಂಡ ಮೇಲೆ ನಮ್ಮ ಮುಂದೆ ಆ ಡೇರಿ ಕಡೆ ಹೋಲೇ ಇಲ್ಲ. ಗುತ್ತಿಗೆದಾರರ ಕೆಲಸ ಮಾಡಿದ್ರಿ, ಟಾಕೀಸ್ ನಡೆಸ್ಕೊಂಡ್ರಿ, ಡೇರಿ ಮಾಡಿದ್ರಿ, ಇಂತೆಲ್ಲ ಹೇಳಿದ್ರಿ, ಮಲ್ಟಿಪಲ್ ಕೆಲಸಗಳನ್ನ ಮಾಡಿದ್ರಿ, ಅನುಭವ ಸಾಕಷ್ಟು ಬಂತು ನಿಮಗೆ. ಇದಾದ್ಮೇಲೆ ರಾಜಕೀಯ ಹೋಗಿನ ಪೂರ್ವದಲ್ಲಿ ತಮ್ಮ ಮದುವೆ ಆಗ್ತದೆ. ಅದ್ರ ಬಗ್ಗೆ, ಮದುವೆ ಬಗ್ಗೆ, ಹೆಂಡತಿ ಬಗ್ಗೆ, ಮಕ್ಕಳ ಬಗ್ಗೆ